ನಾವೆಲ್ಲರೂ ಕ್ರೀಮ್ ಬಿಸ್ಕೆಟ್ಗಳನ್ನ ಇಷ್ಟಪಡ್ತೀವಿ ಅಲ್ವಾ? ಟೀ ಜೊತೆಗಾಗ್ಲಿ ಅಥವಾ ಸಂಜೆ ಹೊತ್ತು ತಿನ್ನೋ ಸ್ನ್ಯಾಕ್ ಆಗಿರ್ಲಿ, ಅದು ನಮ್ಮ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಆದ್ರೆ ಆ 2 ಬಿಸ್ಕೆಟ್ಗಳ ಮಧ್ಯೆ ಇರುತ್ತಲ್ಲ ಆ ಮೆತ್ತಗಿನ ಸಿಹಿಯಾದ ಕ್ರೀಮ್, ಅದರಲ್ಲಿ ನಿಜವಾಗ್ಲೂ ಏನಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಅದು ನಾವು ಅಂದ್ಕೊಂಡಿರೋ ಕ್ರೀಮ್ ಹೌದಾ ಅಲ್ವಾ? ಸರಿ, ಹಾಗಾದ್ರೆ ಬನ್ನಿ ಇದ್ರೊಳಗೇನಿದೆ ಅಂತ ನೋಡೇ ಬಿಡೋಣ. ಈ ಪ್ರಶ್ನೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ವಿಷಯ. ಆ ಕ್ರೀಮ್ ಒಳಗಡಗಿರೋ ಸತ್ಯವನ್ನ ಈಗ ಹೊರಗೆ ತೆಗೆಯೋಣ. ಮೊದಲನೇದಾಗಿ, ನಾವು ತುಂಬಾ ಇಷ್ಟಪಟ್ಟು ತಿನ್ನೋ ಈ ಬಿಸ್ಕೆಟ್ ಇದೆಯಲ್ಲ, ಇದ್ರ ಹಿಂದೆ ಒಂದು ಶಾಕಿಂಗ್ ವಿಷಯ ಇದೆ ಅಂತ ಹೇಳಲಾಗ್ತಿದ. ಏನದು ಅಂತ ನೋಡೋಣ. ನಾವು ಪ್ರೀತಿಸೋ ಈ ಬಿಸ್ಕೆಟ್ ಒಂದು ದೊಡ್ಡ ಮೋಸವಾಗಿರ್ಬೋದಾ? ಮೂಲಗಳು ಇದನ್ನ ನೇರವಾಗಿ ಇದು ಒಂದು ಸ್ಕ್ಯಾಮ್ ಅಂತಾನೆ ಕರೀತಾವೆ. ಹೌದು, ಕೇಳಿದ್ದು ಸರಿನೇ. ಕ್ರೀಮ್ ಅನ್ನೋ ಪದವನ್ನ ಕೇವಲ ನಮ್ಮನ್ನ ದಾರಿ ತಪ್ಸೋಕೆ ಮತ್ತು ಆ ಪ್ರಾಡಕ್ಟ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿಕ್ಕೆ ಬಳಸಲಾಗಿದೆ ಅನ್ನೋದು ಇವುಗಳ ವಾದ. ಇಲ್ಲಿರೋ ಆಶ್ಚರ್ಯದ ವಿಷಯ ಏನಂದ್ರೆ, ಈ ಬಿಸ್ಕೆಟ್ಗಳನ್ನ ಕ್ರೀಮ್ ಅಂತ ನಾವೇನ್ ಕರಿತೀವೋ ಅದರಲ್ಲಿ ನಿಜವಾದ ಹಾಲು ಅಥವಾ ಹಾಲಿನಿಂದ ಮಾಡಿರೋ ಕೆನೆ ಸ್ವಲ್ಪನೂ ಇರೋದಿಲ್ಲ. ಶಾಕ್ ಆಯ್ತಲ್ವಾ? ಹಾಗಾದ್ರೆ ಅದರಲ್ಲಿ ನಿಜವಾಗಿ ಏನಿದೆ? ಸರಿ, ಅದು ನಿಜವಾದ ಕ್ರೀಮ್ ಅಲ್ವೇ ಅಲ್ಲ? ಅಂದ್ರೆ ಹಾಗಾದ್ರೆ ಆ ಬಿಳಿ ಲೇಯರ್ ಇದೆಯಲ್ಲ, ಅದರಲ್ಲಿರೋದು ತರಿ ಏನು? ಬನ್ನಿ ಮುಂದಿನ ವಿಭಾಗದಲ್ಲಿ ಅದರ ಪದಾರ್ಥಗಳನ್ನ ಒಂದೊಂದಾಗಿ ನೋಡೋಣ. ಒಮ್ಮೆ ನೋಡಿ ಇವೆರಡಕ್ಕೂ ಇರೋ ವ್ಯತ್ಯಾಸ ಎಷ್ಟು ದೊಡ್ಡದು ಅಂತ. ಒಂದು ಕಡೆ ಅಸಲಿ ಕ್ರೀಮ್ ಅಂದ್ರೆ ಹಾಲು ಮತ್ತು ಕೆನೆಯಿಂದ ಮಾಡಿದ್ದು, ಇನ್ನೊಂದು ಕಡೆ ನೋಡೋಕೆ ಹಾಗೆ ಕಾಣೋ ಬಿಸ್ಕೆಟ್ ಕ್ರೀಮ್, ಆದ್ರೆ ಇದ್ರಲ್ಲಿರೋದೆಲ್ಲ ಸಂಸ್ಕರಿಸಿದ ಪದಾರ್ಥಗಳು. ಆ ಜಗಜಾಂತರ ವ್ಯತ್ಯಾಸ ಅಲ್ವಾ? ಹಾಗಾದ್ರೆ ಆ ಸಂಸ್ಕರಿಸಿದ ಪದಾರ್ಥಗಳು ಅಂದ್ರೆ ಯಾವುದು? ಕೇಳಿ. ಮುಖ್ಯವಾಗಿ ಇದರಲ್ಲಿ ಹೈಡ್ರೋಜನೀಕರಿಸಿದ ಎಣ್ಣೆ ಅಂದ್ರೆ ಇದೊಂದು ರೀತಿ ಟ್ರಾನ್ಸ್ಫ್ಯಾಟ್, ಆಮೇಲೆ ಕೃತಕ ಸುವಾಸನೆಗಳು ಅಂದ್ರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಜೊತೆಗೆ ಅತಿಯಾದ ಸಕ್ಕರೆ ಮತ್ತು ಬಿಸ್ಕೆಟ್ ನೋಡಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಸಿಂಥೆಟಿಕ್ ಬಣ್ಣಗಳು. ಹಾಗಾಗಿ ಇದನ್ನ ಕ್ರೀಮ್ ಅನ್ನೋದಕ್ಕಿಂತ ಸಂಸ್ಕರಿಸಿದ ಪೇಸ್ಟ್ ಅಂತ ಕರೆಯೋದೇ ಸರಿ ಅಂತ ಮೂಲಗಳು ಹೇಳ್ತವೆ. ಅಂದ್ರೆ ಏನಿದು? ಇದು ನಿಜವಾದ ಡೈರಿ ಪದಾರ್ಥ ಅಲ್ಲವೇ ಅಲ್ಲ. ಬದಲಿಗೆ ಲ್ಯಾಬ್ನಲ್ಲಿ ಕ್ರೀಮ್ ಥರನೇ ಕಾಣ್ಲಿ, ಅದರದ್ದೇ ರುಚಿ ಬರಲಿ ಅಂತ ಡಿಸೈನ್ ಮಾಡಿರೋ ಒಂದು ಕೃತಕ ಮಿಶ್ರಣ ಅಷ್ಟೇ. ಸರಿ, ಇದೆಲ್ಲ ಆಯ್ತು. ಈಗ ನಮ್ಮೆಲ್ಲರ ಮನ್ಸಲ್ಲಿ ಬರೋ ಮುಖ್ಯವಾದ ಪ್ರಶ್ನೆ, ಈ ಕೃತಕ ಪದಾರ್ಥಗಳಿಂದ ಮಾಡಿರೋ ಪೇಸ್ಟನ್ನು ತಿಂದ್ರೆ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಆಗ್ಬೋದು? ನೋಡಿ, ಯಾವತ್ತೋ ಒಂದ್ಸಲ ತಿಂದ್ರೆ ಏನೂ ಆಗಲ್ಲ ಬಿಡಿ. ಆದ್ರೆ ಇದನ್ನೇ ಪ್ರತಿದಿನ ಸ್ನ್ಯಾಕ್ ಅಂತ ತಿನ್ನೋ ಅಭ್ಯಾಸ ಇದ್ರೆ ಅದರಿಂದ ಆಗೋ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರ್ಬೋದು. ಈ ಅತಿಯಾದ ಸಕ್ಕರೆ ಮತ್ತೆ ಟ್ರಾನ್ಸ್ಫ್ಯಾಟಿಂದ ಏನೆಲ್ಲ ಆಗ್ಬೋದು ಗೊತ್ತಾ? ಬೊಜ್ಜು ಬರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಮುಂದೊಂದು ದಿನ ಡಯಾಬಿಟಿಸ್ ಬರೋದಕ್ಕೆ ಇದು ಮೊದಲನೇ ಹೆಜ್ಜೆ. ಆಮೇಲೆ ಹೈ ಕೊಲೆಸ್ಟ್ರಾಲ್, ಹಲ್ನಲ್ಲಿ ಹುಳುಕಾಗೋದು. ಅಷ್ಟೇ ಅಲ್ಲ, ಈ ಸಕ್ಕರೆಯಿಂದ ಒಂದು ರೀತಿ ಅಡಿಕ್ಷನ್ ಕೂಡ ಆಗ್ಬೋದು. ಇದು ಇಷ್ಟಕ್ಕೆ ನಿಲ್ಲಲ್ಲ, ಇನ್ನು ಹಲವಾರು ದೀರ್ಘಕಾಲದ ಕಾಯಿಲೆಗಳಿಗೆ ದಾರಿ ಮಾಡಿಕೊಡೋ ಸಾಧ್ಯತೆ ಇದೆ. ಅಯ್ಯೋ, ಇಷ್ಟೆಲ್ಲ ಕೇಳಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೊಂದು ಪರಿಹಾರನೂ ಇದೆ. ನಾವು ಭಯ ಪಡೋದಕ್ಕಿಂತ ಹೇಗೆ ಸ್ಮಾರ್ಟ್ ಆಗಿ ಒಳ್ಳೆ ಆಯ್ಕೆಗಳನ್ನ ಮಾಡಬಹುದು ಅನ್ನೋದ್ರ ಕಡೆ ಗಮನ ಕೊಡೋಣ. ಪರಿಹಾರ ತುಂಬಾನೇ ಸಿಂಪಲ್. 2 ಸರಳ ಹೆಜ್ಜೆಗಳು. ಮೊದಲನೇದು, ಇನ್ಮುಂದೆ ಯಾವುದೇ ಪ್ಯಾಕ್ ಮಾಡಿರೋ ಆಹಾರ ತಗೊಳ್ಳೋ ಮುಂಚೆ ಒಂದು ಕ್ಷಣ ನಿಂತು ಅದರ ಹಿಂದಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಓದೋ ಅಭ್ಯಾಸ ಮಾಡ್ಕೊಳ್ಳೋದು. ಎರಡನೇದು, ಆದಷ್ಟು ಈ ಪ್ರೊಸೆಸ್ಡ್ ಫುಡ್ಗಳ ಬದಲು ನೈಜ ಅಂದ್ರೆ ನ್ಯಾಚುರಲ್ ಆಹಾರಗಳನ್ನ ಆಯ್ಕೆ ಮಾಡೋದು. ಏನಾದ್ರೂ ಸಿಹಿ ತಿನ್ಬೇಕು ಅನ್ಸಿದ್ರೆ ಹಣ್ಣುಗಳಿವೆ ಅಲ್ವಾ, ಅಥವಾ ಬೆಲ್ಲದಿಂದ ಮಾಡಿರೋ ತಿಂಡಿಗಳನ್ನ ಟ್ರೈ ಮಾಡ್ಬೋದು. ಹಾಗಾದ್ರೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಮುಂದಿನ ಸಾರಿ ಸೂಪರ್ ಮಾರ್ಕೆಟಿಗೆ ಹೋದಾಗ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ಕೈಗೆತ್ತುಕೊಳ್ಳೋ ಮುಂಚೆ ಖಂಡಿತ ಒಂದು ಕ್ಷಣ ನಿಂತು ಯೋಚನೆ ಮಾಡ್ತೀರಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.